ಹಾಯ್ ಗೈಸ್, ಏನಪ್ಪಾ ಅಂತಂದ್ರೆ ಯಾರೆಲ್ಲ PG ಮುಗಿಸಿದ್ರಲ್ಲ ಅವ್ರಿಗೊಂದು ಸಿಹಿ ಸುದ್ದಿ. ಏನಪ್ಪಾ ಅಂತಂದ್ರೆ ನಿನ್ನೆ ಕೆಸೆಟ್ ನೋಟಿಫಿಕೇಶನ್ ಆಗಿದೆ. ಸೊ ನಿಮಗೇನಾದ್ರೂ ಕೆಸೆಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಕೆಸೆಟ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ಇದರಲ್ಲಿ ನಿಮಗೆ 2 ಪೇಪರ್ ಇರುತ್ತೆ, ಪೇಪರ್ 1 ಮತ್ತೆ ಪೇಪರ್ 2. ಪೇಪರ್ 1 ಜನರಲ್ ಪೇಪರ್ ಆಗಿರುತ್ತೆ, ಎಲ್ಲರಿಗೂ ಕಾಮನ್. ಇದು ಅಂದರೆ ಎಲ್ಲ ಸಬ್ಜೆಕ್ಟ್ನವ್ರಿಗೂ ಕಾಮನ್ ಆಗಿರುತ್ತೆ. ಇನ್ ಪೇಪರ್ 2 ಸಬ್ಜೆಕ್ಟ್ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಇದರಲ್ಲಿ ನೀವು MA ಮಾಡಿರ್ಬೋದು, MSc ಮಾಡಿರ್ಬೋದು, ಈ ಥರ 30 ಚಾಯ್ಸಸ್ ಇರುತ್ತೆ. ಅದ್ರ ಮೇಲೆ ಇದು ನಿಮ್ಮ ಸಬ್ಜೆಕ್ಟ್ ವೈಸ್ ಬರುತ್ತೆ. ಇದು ಎಲ್ಲರಿಗೆ ಪೇಪರ್ 1 ಜನರಲ್ ಇದ್ದರೆ ಇದು ಮಾತ್ರ ನಿಮ್ಮ ಸಬ್ಜೆಕ್ಟ್ ವೈಸ್ ಇರುತ್ತೆ. ಸೊ ಜನರಲ್ ಪೇಪರ್ನಲ್ಲಿ 50 ಕ್ವಶನ್ ಇರುತ್ತೆ, 100 ಮಾರ್ಕ್ಸು, 1 ಅವರ್ ಟೈಮ್ ಇರುತ್ತೆ ನಿಮಗೆ. ಪೇಪರ್ 2 ಬಂದುಬಿಟ್ಟು 100 ಕ್ವಶನ್ಸು, 200 ಮಾರ್ಕ್ಸು, 2 ಅವರ್ಸ್ ಟೈಮ್ ಇರುತ್ತೆ. ಇವು 2 ಪೇಪರ್ಗೆ ನೋ ನೆಗೆಟಿವ್ ಮಾರ್ಕ್ಸ್. ನೀವು ಎಲ್ಲ ಕ್ವಶನನ್ನು ಟಚ್ ಮಾಡ್ಬೋದು ಎಕ್ಸಾಮ್ನಲ್ಲಿ, ಯಾವುದೇ ಭಯ ಇಲ್ಲದೆ. ಇನ್ನು ಜನರಲ್ ಪೇಪರ್ಗೆ, ಪೇಪರ್ 1ಗೆ ಏನೇನು ಸಿಲೆಬಸ್ ಇರುತ್ತೆ ಅಂದರೆ, 1ನೇದು ಟೀಚಿಂಗ್ ಅಪ್ಟಿಟ್ಯೂಡ್, 2ನೇದು ರಿಸರ್ಚ್ ಅಪ್ಟಿಟ್ಯೂಡ್, 3ನೇದು ರೀಡಿಂಗ್ ಕಾಂಪ್ರಹೆನ್ಷನ್, 4ನೇದು ಕಮ್ಯುನಿಕೇಷನ್, 5ನೇದು ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಅಪ್ಟಿಟ್ಯೂಡ್, 6ನೇದು ಲಾಜಿಕಲ್ ರೀಸನಿಂಗ್, 7ನೇದು ಡಾಟಾ ಇಂಟರ್ಪ್ರಿಟೇಷನ್, 8ನೇದು ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, 9ನೇದು ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್, 10ನೇದು ಹೈಯರ್ ಎಜುಕೇಷನ್ ಆ್ಯಂಡ್ ಸಿಸ್ಟಮ್. ಇದು ನಿಮಗೆ ಪೇಪರ್ 1ಗೆ ಇರೋ ಸಿಲೆಬಸ್. 10 ಪಾಯಿಂಟ್ ಇರುತ್ತೆ, 10 ಪಾಯಿಂಟ್ನ ಸರಿಯಾಗಿ ಓದ್ಕೋಬೇಕಾಗುತ್ತೆ ನೀವು. ಇನ್ನು ಪೇಪರ್ 2 ನಿಮ್ಮದು ಸ್ಪೆಸಿಫಿಕ್ ಆಗಿರೋದ್ರಿಂದ ನಿಮ್ಗೆ ಏನಾದರೂ ಪೇಪರ್ 2 ಸಿಲೆಬಸ್ ಬೇಕಿತ್ತಂದರೆ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ನ ಕಮೆಂಟ್ ಮಾಡಿ ಅಥವಾ DM ಮಾಡಿ, ನಾನು ಹೇಳ್ತೀನಿ. ಇನ್ನು ಇದಕ್ಕೆ ಎಕ್ಸಾಮ್ಗೆ ಅಪ್ಲೈ ಮಾಡೋಕ್ಕೆ ಡೇಟ್ ಸ್ಟಾರ್ಟ್ ಆಗೋ ಡೇಟ್ ಅಂತಂದರೆ 10/8/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಇನ್ನು ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 5/9/2026. ಫೀಸ್ ತುಂಬೋಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 6/9/2026. ಇನ್ನು ನಿಮಗೆ ಹಾಲ್ ಟಿಕೆಟ್ ಯಾವಾಗ ಇಶ್ಯೂ ಆಗುತ್ತೆ ಅಂತಂದರೆ 1/10/2026ಕ್ಕೆ. ಇನ್ನು ಎಕ್ಸಾಮ್ ಡೇಟ್ ಬಂದುಬಿಟ್ಟು 11/10/2026. ಇಷ್ಟು ನಿಮಗೆ ಕೆಸೆಟ್ ಬಗ್ಗೆ ಇನ್ಫಾರ್ಮೇಷನ್. ಏನಾದರೂ ನಿಮಗೆ ಸ್ಪೆಸಿಫಿಕ್ ಸಬ್ಜೆಕ್ಟ್ ಏನಾದರೂ ಸಿಲೆಬಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ.